ಗಿಲ್ಲಿ ಅವ್ರ ಕ್ಯಾಪ್ಟನ್ಸಿ ಹೇಗೆ ಮಾಡೋದು ಅಂತ ಕೇಳಿದಾಗ ಯಾರು ಒಪ್ಕೊಂತಾರೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾಳು ಅವರು ಕೂಡ ಕ್ಯಾಪ್ಟನ್ ಆದಾಗ ನೀವು ಅಬ್ಸರ್ವ್ ಮಾಡೋದು ಡೈರೆಕ್ಟ್ ಆಗಿ 5 ಜನನ ಇಲ್ಲಿ 6 ಜನ ನಾಮಿನೇಟ್ ಮಾಡಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಉರ್ದು ಮುಕ್ಬಿಟ್ಟಿದ್ರು ಮಾಳು ಅವ್ರನ್ನ, ಇವ್ನ ಕ್ಯಾಪ್ಟನ್ಸಿ ಸರಿ ಇಲ್ಲ, ಇವನ್ಗೆ ರೀಸನ್ ಕೊಡಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು. ಈಗ ಸೇಮ್ ಅದೇ ರೀತಿ ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಅದೇ ತರ ಒಂದು ಅಧಿಕಾರ ಸಿಕ್ಕಿತ್ತು, ನಾಮಿನೇಷನ್ ವಿಚಾರದಲ್ಲೇ ಈ ರೀತಿಯಾಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಅದೇ ರೀತಿ ಮಾತಾಡ್ತಾ ಇದಾರೆ. ಆದ್ರೆ ಕೆಲವೊಬ್ರು ಜೊತೆಗೆ ಇದ್ಕೊಂಡು ಈ ರೀತಿ ಮಾತಾಡ್ತಾರಲ್ಲ, ಅಂದ್ರೆ ಜೊತೆಗೆ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋದು, ಈ ತರ ಮಿತ್ರರಂತೂ ಇಲ್ಲಿ ಇರ್ಲೇಬಾರ್ದು ಅಂತ ಇಲ್ಲಿ ಅನ್ಸುತ್ತೆ. ಹೌದು, ಇಲ್ಲಿ ಸ್ಪಂದನ ಅವ್ರನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು, ಗಿಲ್ಲಿಯವ್ರ ಜೊತೆ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಮತ್ ನೋಡಿ ಇವಾಗ ಅವ್ರ ಕ್ಯಾಪ್ಟನ್ಸಿ ಬಗ್ಗೆನೇ ಇಲ್ಲಿ ಮಾತಾಡ್ತಾ ಇದಾರೆ. ಇವ್ರ ಕ್ಯಾಪ್ಟನ್ ಆದಾಗ ಎಷ್ಟು ಚೆನ್ನಾಗಿ ಇಲ್ಲಿ ನಿಭಾಯಿಸಿದ್ರು, ಅದರಲ್ಲೂ ಕೂಡ ಬೇರೆಯವ್ರ ಕಡೆಯಿಂದ ಕ್ಯಾಪ್ಟನ್ ಆಗಿದ್ದರು, ಅಂದ್ರೆ ಚೈತ್ರ ಅವರು ಗೆದ್ದಾಗ ಕ್ಯಾಪ್ಟನ್ ಆಗಿದ್ರು, ಇವ್ರು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು. ಮತ್ತೆ ಧನುಷ್ ಅವ್ರು ಕೂಡ ಕ್ಯಾಪ್ಟನ್ ಆದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಇವನೇನು ಕೂಡ ಸರಿಯಾಗಿ ಒಂದು ರ್ಯಾಂಕಿಂಗ್ ಅಂತ ಕೊಡೋದು ಬರದೇ ಇಲ್ಲ ಅಂತ ಎಲ್ಲರೂ ಕೂಡ ಉರ್ದು ಮುಕ್ಕಿದ್ರು ಅವ್ರನ್ನ. ಈಗ ಗಿಲ್ಲಿಯವ್ರ ಮೇಲೆಲ್ಲರೂ ಕೂಡ ಇಲ್ಲಿ ಒಂದೊಂದ್ ತರ ಒಬ್ಬೊಬ್ರು ಹೇಳ್ತಾ ಇದಾರೆ. ಇನ್ನು ಪ್ರೋಮೋದಲ್ಲಿ ಇರೋ ಪ್ರಕಾರ ನೋಡಿ, ಫಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳಿದ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಗಿಲ್ಲಿಯವ್ರ ಕ್ಯಾಪ್ಟನ್ಸಿ ಹೇಗಿತ್ತು ಅಂತ ಇಲ್ಲಿ ಕೇಳಿದ್ರು. ನಿಜವಾಗ್ಲೂ ವೀಕ್ಷಕರೇ ನೀವ್ ಹೇಳಿ, ಗಿಲ್ಲಿಯವ್ರ ಕ್ಯಾಪ್ಟನ್ಸಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ ಕ್ಯಾಪ್ಟನ್ ಅಂತಾನೆ ಅನಿಸ್ಲಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಅವ್ರು ಇದಕ್ಕೂ ಮುಂಚೆನೆ ಇಲ್ಲಿ ಹೇಳಿದ್ರು ಗಿಲ್ಲಿ ಅವ್ರನ್ನ ನೋಡಿದ್ರೆ ಭಯ ಆಗ್ತದೆ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದ್ರೆ ಕ್ಯಾಪ್ಟನ್ ಆಗಿದ್ದ ತಕ್ಷಣ ಚೇಂಜ್ ಆಗೋಗ್ಬಿಟ್ರು ಅಂತ ಅಂದ್ಬಿಟ್ಟು. ನೀವು ಪ್ರತಿಯೊಬ್ಬ ಕಂಟೆಸ್ಟೆಂಟ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದ್ರೆ ಒಂದು ಕ್ಯಾಪ್ಟನ್ ಅಂತ ಆದಾಗ ಅವ್ರದ್ದು ಅವ್ರ ಬಿಹೇವಿಯರ್ ಅಂತ ಚೇಂಜ್ ಆಗೇ ಆಗುತ್ತೆ. ಅದು 99.9% ಅಷ್ಟು. ಏನಕ್ಕೆ ಅಂತಂದ್ರೆ ಕೆಲಸನ ಅವರು ಇನ್ನೊಬ್ಬರ ಕಡೆಯಿಂದ ಮಾಡಿಸ್ಬೇಕಾಗಿರುತ್ತೆ, ಅವ್ರು ಸ್ವತಃ ಕೆಲಸ ಮಾಡಬೇಕಾಗಿ ಇಲ್ಲಿ ಇರಲ್ಲ. ಆದ್ರೆ ಭಯ ಆಗತ್ತೆ ಅಂತ ಇಲ್ಲಿ ರಕ್ಷಿತ್ ಅವ್ರು ಮುಂಚೆನೆ ಹೇಳಿದ್ರಲ್ವಾ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಯಾಕಂತಂದ್ರೆ ಹೌದು, ಗಿಲ್ಲಿ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಡ್ಕೊಂಡ್ರು ಈ ವಾರ. ಅಂದ್ರೆ ಎಲ್ಲೂ ಕೂಡ